ಬಂಡಿತಡ್ಕ ಶಾಲೆಯ ಮುಂದೆ ನಾವೆಲ್ಲರೂ ಇಂದು ಸೇರಿದ್ದೇವೆ. ಬಂಡಿತಡ್ಕ ಶಾಲೆಯ ಮುಂದೆ ಈ ಶಾಲೆಯು ಅವನತಿಯ ಹಂತಕ್ಕೆ ಹೋಗಿತ್ತು ವರ್ಷಗಳ ಹಿಂದೆ. ಈ ಶಾಲೆಯು ಅವನತಿಯ ಹಂತಕ್ಕೆ ಹೋಗಿತ್ತು ವರ್ಷಗಳ ಹಿಂದೆ. ಹಳೆ ವಿದ್ಯಾರ್ಥಿಗಳು ಒಟ್ಟು ಸೇರಿ ಮತ್ತೆ ಬಂದರು ಈ ಶಾಲೆಯ ಮುಂದೆ. ಹಳೆ ವಿದ್ಯಾರ್ಥಿಗಳು ಒಟ್ಟು ಸೇರಿ ಮತ್ತೆ ಬಂದರು ಈ ಶಾಲೆಯ ಮುಂದೆ. ಈಗ ಈ ಶಾಲೆಯು ಪ್ರಗತಿಯತ್ತ ಸಾಗುತ್ತಿದೆ ವೇಗದಿಂದ ಮುಂದೆ ಮುಂದೆ. ಈಗ ಈ ಶಾಲೆಯು ಪ್ರಗತಿಯತ್ತ ಸಾಗುತ್ತಿದೆ ವೇಗದಿಂದ ಮುಂದೆ ಮುಂದೆ. ನಿಮ್ಮೆಲ್ಲರ ಸಹಕಾರ ಸದಾ ಬೇಕಾಗಿದೆ. ಇನ್ನು ಮುಂದೆ ಇನ್ನು ಮುಂದೆ ಇನ್ನು ಮುಂದೆ ನೀನು ಹೆಮ್ಮೆ ಪಡು ಆ ಬಂಡಿತಡ್ಕ ಶಾಲೆ ನನ್ನದು ಎಂದು. ಇನ್ನು ಮುಂದೆ ನೀನು ಹೆಮ್ಮೆ ಪಡು ಆ ಬಂಡಿತಡ್ಕ ಶಾಲೆ ನನ್ನದು ಎಂದು. ಆದರೆ ಮರೆಯದಿರು ಅದನ್ನು ಉಳಿಸುವ ಕರ್ತವ್ಯ ನನ್ನದು ಎಂದು. ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳೇ, ಕಾರ್ಯಕ್ರಮದ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಪಂಚಾಯತ್ ಉಪಾಧ್ಯಕ್ಷರೇ, ಇತರ ಗಣ್ಯರೇ, ಹಳೆ ವಿದ್ಯಾರ್ಥಿಗಳೇ, ಶಾಲಾ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳೇ, ರಕ್ಷಕರೇ, ಪುಟಾಣಿ ಮಕ್ಕಳೇ ಮತ್ತು ಯೂಟ್ಯೂಬ್ ಮೂಲಕ ನಮ್ಮ ನೇರ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಾನು 30-35 ವರ್ಷಗಳ ಹಿಂದೆ ಈ ಶಾಲೆಯಿಂದ ಕಲಿಕೆಯನ್ನು ನಿಲ್ಲಿಸಿ ಹೋದ ವ್ಯಕ್ತಿ. ಈಗ ಸುಮಾರು 40 ವರ್ಷಗಳ ಹಿಂದೆ ಅಂದಾಜು. ನಾವು ನಮ್ಮ ಜೀವನದಲ್ಲಿ ಇಷ್ಟು ವರ್ಷಗಳಲ್ಲಿ ಹಲವಾರು ಏರುಪೇರುಗಳನ್ನು ನಾವು ಕಂಡಿರಬಹುದು. ಚಿಕ್ಕ ಪುಟ್ಟ ಸಾಧನೆಗಳನ್ನು ಕೂಡ ನಾವು ಮಾಡಿರಬಹುದು. ಆದರೆ ನಾನು ಕಲಿತ ಶಾಲೆಯ ವೇದಿಕೆಯ ಮುಂದೆ ನಿಂತು ಒಂದೆರಡು ಮಾತುಗಳನ್ನು ಆಡಲು ಸಿಕ್ಕ ಅವಕಾಶವನ್ನು ನನ್ನ ಜೀವನದ ಬಹುದೊಡ್ಡ ಭಾಗ್ಯ ಎಂದು ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ, ಸಂತೋಷ ಪಡ್ತಾ ಇದ್ದೇನೆ. ನಾವು ಕಲಿಯುವ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಪ್ರತಿಯೊಂದು ತರಗತಿಗಳಲ್ಲಿ 10-25 ವಿದ್ಯಾರ್ಥಿಗಳಿದ್ದರು, 30-40 ವಿದ್ಯಾರ್ಥಿಗಳು. ಇಡೀ ಶಾಲೆಯಲ್ಲಿ ಸುಮಾರು 200-250ರಷ್ಟು ವಿದ್ಯಾರ್ಥಿಗಳಿದ್ದರು. ಆಗ ಇಲ್ಲಿ 5ನೇ ಕ್ಲಾಸಿನವರೆಗೆ ಮಾತ್ರ ಇತ್ತು. ಈಗ ಅದು ಕಮ್ಮಿ ಆಗುತ್ತಾ ಕಳೆದ ಒಂದು 10 ವರ್ಷಗಳ ಹಿಂದಿನ ನೋಟ ನೋಡುವುದಾದರೆ ಕೇವಲ 50 ವಿದ್ಯಾರ್ಥಿಗಳ ಹಂತಕ್ಕೆ ಬಂದಿತ್ತು. ಅದು 9ನೇ ವರ್ಷದ ಹಿಂದೆ 45 ಆಯಿತು, 40, 30 ಹೀಗೆ ಕಡಿಮೆ ಆಗುತ್ತಾ ಕಳೆದ 1-2 ವರ್ಷಗಳ ಹಿಂದೆ ಅದು ಕೇವಲ 5-6 ವಿದ್ಯಾರ್ಥಿಗಳ ಹಂತಕ್ಕೆ ಹೋಗಿತ್ತು. ಆ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯವರು ಎಲ್ಲ ಶಾಲೆಗಳಿಗೆ ಸೂಚನೆಯನ್ನು ಕೊಡ್ತಾರೆ, ಹಳೆ ವಿದ್ಯಾರ್ಥಿ ಸಂಘವನ್ನು ರಚನೆ ಮಾಡಬೇಕಂತೇಳಿ. ಹಾಗೆ ನಮ್ಮ ಬಂಡಿತಡ್ಕ ಶಾಲೆಯಲ್ಲಿ 1-1.5-2 ವರ್ಷಗಳ ಹಿಂದೆ ಒಂದು ಹಳೆ ವಿದ್ಯಾರ್ಥಿ ಸಂಘಗಳನ್ನು ರಚನೆ ಮಾಡ್ತಾರೆ. ರಚನೆ ಮಾಡಿದ ನಂತರ ಕೆಲವೇ ಮುಂದಿನ ವರ್ಷ ಈ ಶಾಲೆಯಲ್ಲಿ 15 ದಾಖಲಾತಿ ಆಗ್ತದೆ. 15 ಮಕ್ಕಳು ದಾಖಲಾತಿ ಆಗ್ತಾರೆ. ಹಳೆ ವಿದ್ಯಾರ್ಥಿಗಳು ಮಕ್ಕಳಿಗೆ 1ನೇ ತರಗತಿಗೆ ದಾಖಲಾಗುವ ಮಕ್ಕಳಿಗೆ ಸಣ್ಣ ಒಂದು ಮೊತ್ತವನ್ನು ಅವರ ಬ್ಯಾಂಕ್ ಖಾತೆಯಲ್ಲಿ ಬಾಂಡ್ ಆಗಿ ಕೊಡುವುದರ ಜೊತೆಗೆ ಪೆನ್, ಪೆನ್ಸಿಲು, ಪುಸ್ತಕ, ಕೊಡೆ, ಬ್ಯಾಗ್ ಇನ್ನಿತರ ಹಲವಾರು ಕೊಡುಗಳನ್ನು ಕೊಟ್ಟರು. ಅದು ಮಾತ್ರವಲ್ಲದೆ ಮುಖ್ಯ ರಸ್ತೆಯಲ್ಲಿ ಶಾಲೆಗೆ ಒಂದು ನಾಮಫಲಕ, ಗೇಟ್, ಕಾಂಪೌಂಡಿಗೆ ಒಂದು ಗೇಟ್, ಗ್ರಂಥಾಲಯಕ್ಕೆ ಒಂದು ಕಪಾಟು, ಊಟಕ್ಕೆ ಬೇಕಾಗುವ ಸ್ಟೀಲ್ ಬಟ್ಟಲು, ಶಾಲೆಯ ನಾಮಫಲಕ, ಒಂದು ಡಯಾಸ್ ಮತ್ತು ಕಡೆಯದಾಗಿ ಜಾರುಬಂಡಿ. ಜಾರುಬಂಡಿಯ ವಿಷಯ ಹೇಳುವಾಗ ನಮಗೆ ನಮ್ಮ ರಾಜಶೇಖರ್ ಅವರು ಹೇಳ್ತಾರೆ ನಮಗೆ ಒಂದು ದಿನ ಫೋನ್ ಮಾಡಿ, ಸರ್ ನಮಗೊಂದು ಐಟಮ್ ಸಿಗ್ತಾ ಉಂಟು ಒಂದು ಸಂಸ್ಥೆ ಕಡೆಯಿಂದ, ಏನು ಮಾಡೋದು ನಾವು ತರುವ ಅಂತ. ಅದಕ್ಕೆ ಏನು ಬೇಕು ಅಂತ ಕೇಳುವಾಗ ಹೇಳಿದರು, ಅದಕ್ಕೊಂದು ಬರಲಿಕ್ಕೆ ಒಂದು ಚಾರ್ಜ್ ಉಂಟು, ಏನು ಮಾಡೋದು ಅಂತೇಳಿ. ಸರಿ, ಅದಕ್ಕೆ ಅರ್ಜಿ ಹಾಕಿದೆವು, ಅದರ ಚಾರ್ಜೆಲ್ಲ ನಾವು ರೆಡಿ ಮಾಡಿ ಕೊಡ್ತೇವೆ ಅಂತ ಹೇಳಿದರು. ಹಾಗೆ ಅದು ಅರ್ಜಿ ಹೋಯಿತು. ಅವರಿಗೆ ಈಗಾಗಲೇ 19 ಶಾಲೆಗಳ ಅರ್ಜಿ ಬಂದಿತ್ತು. ನಮ್ಮದು 20ನೇ ಸ್ಥಾನಕ್ಕೆ ಹೋಗಿತ್ತು. 20ನೇ ಸ್ಥಾನ ಅಂದರೆ ಸುಮಾರು ಒಂದು 5-6 ತಿಂಗಳಾಗ್ಬೋದಿತ್ತು. ಅದನ್ನು ಅವರು ಹೇಗಾದರೂ ಮಾಡಿ 10ಕ್ಕೆ ಇಳಿಸಿದರು. 10 ಆದರೂ ಇನ್ನೊಂದೆರಡು ತಿಂಗಳಾಗ್ತಿತ್ತು. ಮತ್ತೆ ಅದನ್ನು ನಾವು ಅವರ ಹತ್ರ ಅಪೇಕ್ಷೆ ಮಾಡಿ ಅದು ನಮಗೆ 2ನೇ ಸ್ಥಾನಕ್ಕೆ ಬಂದು ಈಗಾಗಲೇ 10-15 ದಿನಗಳ ಬಂದು ನಮಗೆ ಇಲ್ಲಿ ಅಳವಡಿಕೆ ಆಗಿದೆ. ಈ ಸಂದರ್ಭದಲ್ಲಿ ನಮಗೆ ಸಹಕರಿಸಿದವರು ಉನೈಸ್ ಪೆರಾಜ್ ಅವರು ಕನ್ನಡ ಶಾಲೆ ಉಳಿಸಿ ಬೆಳೆಸಿದರ ಕರ್ನಾಟಕ ಸಂಸ್ಥಾಪಕ. ಅವರ ಜೊತೆಗೆ ಅವರ ಕಾರ್ಯದರ್ಶಿಯಾದಂಥ ನೌಫಲ್ ಅವರು ಕೂಡ ಇದ್ದಾರೆ. ಅವರಿಗೆ ಹಲವಾರು ಸಂಸ್ಥೆಗಳ ಜೊತೆ ಒಡನಾಟ ಇದೆ. ಅವರು ಬೇರೆ ಬೇರೆ ಕನ್ನಡ ಶಾಲೆಗಳಿಗೆ ಬೇರೆ ಬೇರೆ ವಸ್ತುಗಳನ್ನು ಕೊಡ್ತಾರೆ. ಬಣ್ಣ ಹಚ್ಚುವುದು, ಕಂಪ್ಯೂಟರ್, ಪೀಠೋಪಕರಣ, ಇಂಥ ಹಲವಾರು ಸ್ಕೀಮ್ ಅವರ ಹತ್ರ ಇದೆ. ಮುಂದಿನ ಶಾಲೆಗಳಲ್ಲಿ ಅಂತಹ ಏನಾದರೂ ಇದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯನ್ನು ಪರಿಗಣನೆಗೆ ತಗೊಳ್ಬೇಕು ಅಂತೇಳಿ ನಾವು ಉನೈಸ್ ಪೆರಾಜ್ ಅವರ ಹತ್ರ ಕೇಳಿಕೊಳ್ತಾ ಇದ್ದೇವೆ. ಜನರು ನಮ್ಮಲ್ಲಿ ಬೇರೆ ಬೇರೆ ಸಹಾಯ ಹಸ್ತವನ್ನು ಕೇಳ್ತಾ ಬರ್ತಾರೆ. ಕೆಲವೊಮ್ಮೆ ಹೇಳ್ತಾರೆ, ನನಗೆ ಮನೆ ಕಟ್ಟಲಿಕ್ಕೆ ಸಹಾಯ ಬೇಕು,
ಇನ್ನಿತರ ಆಹಾರ ಪದಾರ್ಥಗಳನ್ನು ಖರೀದಿ ಮಾಡೋದು ಸಹಾಯ ಬೇಕು. ಇನ್ನು ಕೆಲವರು ಹೇಳ್ತಾರೆ ನಮಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬೇಕಂತೇಳಿ. ಆದರೆ ನಾವು ಮೊದಲು ಮಾಡಬೇಕಾದ್ದು ವಿದ್ಯಾಭ್ಯಾಸಕ್ಕೆ, ಬೇರೆ ವಿಷಯಗಳಿಗೆ ಮಾಡಬಾರ್ದು ಅಂತಲ್ಲ ಅದರ ಅರ್ಥ. ಯಾಕೆಂದರೆ ನಾವು ಒಬ್ಬನನ್ನು ವಿದ್ಯಾವಂತನಾಗಿ ಮಾಡಿದರೆ ಅವನು ಮತ್ತೊಬ್ಬನನ್ನು ವಿದ್ಯಾವಂತನಾಗಿ ಮಾಡ್ತಾನೆ, ಸಮೂಹವನ್ನು ಮೇಲಕ್ಕೆತ್ತುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ, ಅನಕ್ಷರತೆ ಕಮ್ಮಿ ಆಗ್ತದೆ, ಸಮೂಹದಲ್ಲಿ ಒಳ್ಳೆಯ ಹೆಸರನ್ನು ಪಡೆದು ಅವನು ಮೇಲಕ್ಕೆ ಹೋಗ್ತಾನೆ. ಸುಮಾರು ನನ್ನ ಜೀವನದಲ್ಲಿ ನಡೆದ ಒಂದು ಸಣ್ಣ ಘಟನೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇನೆಂದರೆ, ಸುಮಾರು 40-35 ವರ್ಷಗಳ ಹಿಂದೆ ಒಂದು ಕಡೆ ನಾನು ಮತ್ತು ನನ್ನ ಗೆಳೆಯೊಬ್ಬರು ಹೋಗಿದ್ದು. ಬರುವಾಗ ಸ್ವಲ್ಪ ರಾತ್ರಿ ಆಯಿತು, ವಿಟ್ಲಕ್ಕೆ ಮುಟ್ಟುವಾಗ ಸುಮಾರು 9 ಗಂಟೆ ರಾತ್ರಿ ಆಯಿತು. ಆ ಸಂದರ್ಭದಲ್ಲಿ ನಮಗೆ ವಿಟ್ಲದಿಂದ ಆಗ ಕಡೆ ಬಸ್ 8:30ಕ್ಕೆ, 9 ಗಂಟೆ ಆಯಿತು, ಬಸ್ ಇಲ್ಲ. ಆ ಸಮಯದಲ್ಲಿ ನಾವು ವಿಟ್ಲದಿಂದ 9 ಗಂಟೆವರೆಗೆ ಕಾದೆವು, ನಡೆದುಕೊಂಡು ಬರ್ತಾ ಇದ್ದೆವು. ಬಂದು ನಾವು ಕಾನತರಕ್ಕೆ ಮುಟ್ಟುವಾಗ ನಮ್ಮನ್ನು ಇಲ್ಲಿಂದ ಬೈಲ್ಕಟ್ಟೆ ಕಡೆಯಿಂದ, ಕನ್ಯಾನ ಕಡೆಯಿಂದ ಒಂದು ಪೊಲೀಸ್ ಜೀಪ್ ಹೋಗ್ತಾ ಇತ್ತು. ಅವರು ನಿಲ್ಲಿಸಿದರು, ನಮ್ಮನ್ನು ನಿಲ್ಲಿಸಿ, ಸ್ವಾಭಾವಿಕ ಅದು, ಅಪರಿಚಿತರು, ಅಲ್ಲಿ ಏನೋ ಆಯ್ತಾರ ಘಟನೆ ನಡೆದಿತ್ತು. ನಿಲ್ಲಿಸಿ ಕೇಳಿದರು, ನೀವು ಯಾರು, ಎಲ್ಲಿಗೆ ಹೋದ್ರು ಅಂತ. ನಾವು ನಮ್ಮ ವಿಷಯವೆಲ್ಲ ಹೇಳಿದೆವು. ಸ್ವಲ್ಪ ಹೆದರಿಕೆ ಆಯಿತು, ಆದರೂ ನಾವೇನು ತಪ್ಪು ಮಾಡಲಿಲ್ಲ, ನಮಗೆ ಧೈರ್ಯ ಇತ್ತು. ಕಾನೂನನ್ನು ನಾವು ಗೌರವಿಸಬೇಕು, ಗೌರವಿಸುವವರು ಕೂಡ. ಆಗ ನಾನು ಪೊಲೀಸರವರು ಹೇಳುವಾಗ ಅಲ್ಲಿ ಇನ್ನೊಬ್ಬರು ಸರ್ ಕುಳಿತಿದ್ರು. ನಾನು ಅವರನ್ನು ತೋರಿಸಿ ಹೇಳಿದೆ. ಅವರು ನೋಡುವಾಗ ನನಗೆ ಅಲ್ಲಿ ಮರುಭೂಮಿಯಲ್ಲಿ ಒಂದು ನೀರು ಸಿಕ್ಕಿದಾಗೆ ಆಯಿತು. ಅವರನ್ನು ತೋರಿಸಿ ಹೇಳಿದೆ ನಾನು, ಸರ್ ನನಗೆ ಅವರ ಪರಿಚಯ ಉಂಟು ಅಂತ ಹೇಳಿದೆ. ಆಗ ಅವರವರು ಮಾತಾಡ್ಕೊಳ್ತಾರೆ, ಪರಿಚಯ ಉಂಟಾ ಅಂತ ಕೇಳ್ತಾರೆ. ಹೌದು ಉಂಟು ಅಂತ ಹೇಳ್ತಾರೆ. ಆಗ ಆ ಸರ್ ಅವ್ರ ಹತ್ರ ಹೇಳ್ತಾರೆ, ಮತ್ತೊಂದು ಸಿಬ್ಬಂದಿ ಹತ್ರ ಹೇಳ್ತಾರೆ, ಹೌದು ನನಗೆ ಪರಿಚಯ ಉಂಟು, ಇವರು ನಮ್ಮ ಮನೆ ಹತ್ತಿರದವರು, ನಾನು ಕಲಿಯುವಂಥ ಸಂದರ್ಭದಲ್ಲಿ ನನ್ನ ವಿದ್ಯಾಭ್ಯಾಸ ಮೊಟಕೊಳ್ತದೆ, ಆ ಸಂದರ್ಭದಲ್ಲಿ ಇವರ ತಂದೆ ನನಗೆ ಒಂದು ಉಪಕಾರ ಮಾಡಿದ್ದಾರೆ ಅಂತ. ಅದು ಬೇರೆ ಯಾರು ಅಲ್ಲ, ನಮ್ಮ ರಾಜು ಪೊಲೀಸ್ ಅವರು ಇವತ್ತು ಫೀಸ್ ಕಟ್ಟಿದ್ದಾರೆ ಅಂತ ಹೇಳಿದೆ. ಅದನ್ನ ಈಗ ಗೊತ್ತಾಗೋದು ಫೀಸ್ ಅಂತೇಳಿ, ನಾನು ಬೇರೆ ಅಂತ ಗ್ರಹಿಸಿದ್ದೆ. ಆ ಸಂದರ್ಭದಲ್ಲಿ ನನ್ನನ್ನು ಅವರು ರಕ್ಷಿಸಿದ್ದಕ್ಕೂ ನನ್ನ ತಂದೆಯನ್ನು ಸ್ಮರಿಸಿದ್ದಕ್ಕೂ ನಾನು ಅವರಿಗೆ ದೊಡ್ಡ ಒಂದು ಕೃತಜ್ಞತೆಯನ್ನು ಈ ವೇದಿಕೆಯಲ್ಲಿ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವಿದ್ಯಾವಂತರಾದರೆ ನಮಗೆ ಅಹಂಕಾರ, ಅಹಂಭಾವ ಬರಬಾರದು. ನಾವು ತುಂಬ ಸಮಾಜದಿಂದ ನಾವು ನಡೆಯಬೇಕು. ಒಬ್ಬ ವಿದ್ಯಾವಂತನಾಗಿ ಅವನಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು. ನಾನು ವಿದ್ಯಾವಂತ, ಬುದ್ಧಿವಂತ, ನನಗೆ ದೊಡ್ಡ ದೊಡ್ಡ ಕೆಲಸ ಇದೆ ಅಂತೇಳಿ. ಒಂದು ದಿನ ಆ ಊರಲ್ಲಿ ಬಿಟ್ಟು ಮತ್ತೊಂದು ಊರಿಗೆ ಹೋಗ್ತಾನೆ. ನಡೆದುಕೊಂಡು ಹೋಗುವಾಗ ಅವನಿಗೆ ಆಯಾಸ ಆಗ್ತದೆ. ಆಯಾಸ ಆಗಿ ಅವನು ಅಲ್ಲಿರೋ ಒಂದು ವೃದ್ಧೆಯತ್ತ ನೀರು ಕೇಳ್ತಾನೆ. ನೀರು ಕೇಳುವ ಸಂದರ್ಭದಲ್ಲಿ ವೃದ್ಧೆ ಅವನ ಹತ್ರ ಕೇಳ್ತಾರೆ, ನೀನು ಯಾರು ಅಂತ ನಾನು ನಿನಗೆ ನೀರು ಕೊಡಲಿ ಅಂತ. ಆಗ ಅವ ಹೇಳ್ತಾನೆ, ಅಮ್ಮ ನಾನೊಬ್ಬ ಪ್ರವಾಸಿ ಅಂತ. ಆಗ ಆ ತಾಯಿ ಹೇಳ್ತಾರೆ, ಲೋಕದಲ್ಲಿ ಪ್ರವಾಸಿಗರು ಇಬ್ಬರೇ, ಒಬ್ಬ ಸೂರ್ಯ ಮತ್ತೊಬ್ಬ ಚಂದ್ರ, ಇಬ್ಬರು ಕೂಡ ಹಗಲು ರಾತ್ರಿಗಳನ್ನು ನಡೆಸುತ್ತಿದ್ದಾರೆ, ನೀನು ಪ್ರವಾಸಿ ಆಗಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ. ಆಗ ಅವ ಮತ್ತೆ ಹೇಳ್ತಾನೆ, ನಾನೊಬ್ಬ ಅತಿಥಿ ಅಂತ. ತಾಯಿ ಈಗಾದ್ರೂ ಅವ್ರು ನೀರು ಕೊಡ್ತೀರಾ ಅಂತ ಕೇಳ್ತಾನೆ. ಆಗ ಆ ತಾಯಿ ಹೇಳ್ತಾರೆ, ಈ ಲೋಕದಲ್ಲಿ ಅತಿಥಿಗಳು ಇಬ್ಬರೇ ಇರ್ತಕ್ಕಂಥದ್ದು, ಒಂದು ಧನ, ಇನ್ನೊಂದು ಯೌವನ, ಇಬ್ಬರು ಬಂದು ಹೋಗ್ತಾರೆ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾನೆ ಅವನು, ನಾನು ಸಹನಶೀಲ ಅಂತ ಹೇಳ್ತಾನೆ, ಈಗಲಾದರೂ ನೀರು ಕೊಡ್ತೀರಾ ಅಂತ. ಅದಕ್ಕೆ ಆಕೆ ಹೇಳ್ತಾಳೆ, ಲೋಕದಲ್ಲಿ ಸಹನಶೀಲರು ಇಬ್ಬರೇ, ಒಂದು ಭೂಮಿ ಮತ್ತೊಂದು ವೃಕ್ಷ. ಭೂಮಿ ಪುಣ್ಯವಂತರೊಡನೆಯೂ ಪಾಪಿಷ್ಠರೊಡನೆಯೂ ಒಂದೇ ರೀತಿ ಸಹಿಸಿಕೊಳ್ತದೆ, ಹಾಗೆ ಮರವು ಕಲ್ಲೆಸೆದರೂ ಸಿಹಿಯಾದ ಹಣ್ಣನ್ನು ಕೊಡ್ತದೆ. ಮತ್ತೆ ಅವನು ಮುಂದೆ ಹೋಗಿ ಹೇಳ್ತಾನೆ, ನಾನೊಬ್ಬ ಹಠಮಾರಿ ಅಂತ. ಆಗ ಆ ತಾಯಿ ಹೇಳ್ತಾರೆ, ಇಲ್ಲ, ನೀನು ಹಠಮಾರಿ ಆಗಲಿಕ್ಕೆ ಚಾನ್ಸ್ ಇಲ್ಲ, ಲೋಕದಲ್ಲಿ ಹಠಮಾರಿಗಳಿಬ್ಬರೇ, ಒಂದು ಕೂದಲು ಮತ್ತೊಂದು ಉಗುರು, ನಾವು ಎಷ್ಟೇ ತೆಗೆದ್ರು ಮತ್ತೆ ಮತ್ತೆ ಬರ್ತಾ ಇರ್ತದೆ ಅಂತ. ಕೊನೆಗೆ ಅವ ಹೇಳ್ತಾನೆ, ನಾನೊಬ್ಬ ಮೂರ್ಖ ಅಂತ ಹೇಳ್ತಾನೆ. ಆಗ ಆ ತಾಯಿ ಹೇಳ್ತಾರೆ, ಲೋಕದಲ್ಲಿ ಸಹ ಇಬ್ಬರೇ ಇರ್ತಕ್ಕಂಥದ್ದು ಮೂರ್ಖರಾಗಿ. ಒಬ್ಬ ರಾಜ ಯೋಗ್ಯತೆ ಇಲ್ಲದಿದ್ದರೂ ಎಲ್ಲರ ಮೇಲೂ ಆಳ್ವಿಕೆ ಮಾಡ್ತಾ ದರ್ಬಾರ್ ಮಾಡ್ತಾ ಇರ್ತಾನೆ. ಇನ್ನೊಬ್ಬ ಆ ರಾಜನ ಆಸ್ಥಾನ ಪಂಡಿತ, ರಾಜನನ್ನು ಓಲೈಸುವುದಕ್ಕಾಗಿ ಸುಳ್ಳು ಕಥೆಗಳನ್ನು ಅವನಿಗೆ ಹೇಳಿ ಅದನ್ನು ನಿಜ ಅಂತ ರಾಜನು ನಂಬಿಸ್ತಾ ಇರ್ತಾನಂತ. ಕೊನೆಗೆ ಆ ವ್ಯಕ್ತಿ ಒಂಥರ ಅವನಿಗೆ ಜಿಗುಪ್ಸೆ ಬಂದು ಒಂಥರ ತುಂಬ ಟೆನ್ಷನ್ ಜಾಸ್ತಿ ಆಗಿ ಅವನು ಆ ತಾಯಿಯ ಕಾಲಿಗೆ ಬಿದ್ದು ಹೇಳ್ತಾನೆ, ಅಮ್ಮ ನನಗೆ ದಯವಿಟ್ಟು ನೀರು ಕೊಡು ಅಂತ ಹೇಳ್ತಾನೆ. ಬೇಡ್ತಾನೆ, ಕಾಲಿಗೆ ಬೀಳ್ತಾನೆ. ಅಂದ ಸಂದರ್ಭದಲ್ಲಿ ಆ ತಾಯಿ ಅವನನ್ನು ಮೇಲಕ್ಕೆತ್ತಿ ಒಳಗಿಂದ ಓಡಿ ಹೋಗಿ ನೀರು ತಂದು ಕೊಡ್ತಾಳೆ. ಕೊಟ್ಟು ಆ ತಾಯಿ ಒಂದು ಮಾತು ಹೇಳ್ತದೆ, ವಿದ್ಯೆಯಿಂದ ಜ್ಞಾನ ಸಂಪಾದನೆ ಮಾಡಿಕೊಳ್ಳಬೇಕು, ಗರ್ವ ಅಹಂಕಾರವನ್ನಲ್ಲ. ನಿನ್ನ ವಿದ್ಯೆಗೆ ದೊರೆತ ಮಾನ ಸನ್ಮಾನಗಳನ್ನೇ ನೀನು ಸರ್ವಸ್ವವೆಂದು ಭಾವಿಸಿದೆ, ನಿನ್ನ ಕಣ್ಣು ತೆರೆಸುವುದು ನನ್ನ ಅವಶ್ಯಕತೆಯಾಗಿತ್ತು ಅಂತೇಳಿ. ತಪ್ಪಿನ ಅರಿವು ಆಗುತ್ತೆ, ಕ್ಷಮೆ ಯಾಚಿಸಿ ಮತ್ತೆ ಆಕೆ ಕೊಟ್ಟಂತಹ ನೀರನ್ನು ಕುಡಿದು ತನ್ನ ದಾರಿಯನ್ನು ಹಿಡಿಯುವುದಕ್ಕೆ ಪ್ರಯತ್ನ ಮಾಡ್ತಾನೆ.
ಇದರ ನೀತಿ ಇಷ್ಟೇ ಸ್ನೇಹಿತರೆ, ದಯಮಾಡಿ ವಿದ್ಯೆ ನನಗೆ ಸಿಕ್ಕಿದೆ ಅಂತೇಳಿ ಅಹಂಕಾರ ಪಡಬಾರ್ದು. ನಾವೊಂದು ಹುದ್ದೆಯಲ್ಲಿದ್ದೇವೆ ಎಂದೇಳಿ ಅಹಂಕಾರ ಪಡಬಾರ್ದು. ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾಧನ ಮೋಪ್ನತಿ ಧನ ಧರ್ಮ ತಥ ಸುಖಂ. ಅಂದರೆ ವಿದ್ಯೆಯು ನಮಗೆ ವಿನಯವನ್ನು ನೀಡುತ್ತದೆ, ವಿನಯವು ಗೌರವವನ್ನು ಕೊಡುತ್ತದೆ, ಗೌರವವು ಸಂಪತ್ತಿಗೆ ಕಾರಣವಾಗುತ್ತದೆ, ಹಣದಿಂದ ಧರ್ಮ ಕಾರ್ಯಗಳು ನಡೆಸಲು ಸಾಧ್ಯ, ಹಾಗೂ ಇದರಿಂದ ಸುಖವು ಪ್ರಾಪ್ತಿಯಾಗ್ತದೆ. ದಕ್ಷಿಣ ಭಾರತದ ಒಬ್ಬ ಪ್ರಸಿದ್ಧ ಕಲಾವಿದರೊಬ್ಬರಿದ್ದರು. ಅವರು ಒಂದು ಶಾಲೆಯಲ್ಲಿ ಕಲಿತಿದ್ರು. ಅವರು ಕಲಿಯುವಂಥ ಸಂದರ್ಭದಲ್ಲಿ ಆ ಶಾಲೆಯಲ್ಲಿ ಸುಮಾರು 300-400 ವಿದ್ಯಾರ್ಥಿಗಳಿದ್ದರು. ಅವರು ಆ ಶಾಲೆಯನ್ನು ಬಿಟ್ಟು ನಂತರ ಕೆಲವು ವರ್ಷಗಳ ನಂತರ ಈ ನಮ್ಮ ಶಾಲೆ ಆದಾಗೆ ಅದು ಅವನತಿ ಹಂತಕ್ಕೆ ಹೋಗಿತ್ತು. ಸುಮಾರು 10 ವಿದ್ಯಾರ್ಥಿಗಳು ಅಂತ ಹಂತಕ್ಕೆ ಬಂದಾಗ ಯಾರೋ ಅವರಿಗೆ ಆ ವಿಷಯ ತಿಳಿಸ್ತಾರೆ, ನೀನು ಕಲಿತಂತಹ ಆ ಶಾಲೆ ಈಗ ಒಂದು ಬಂದಾಗಿ ಹೋಗುವಂಥ ಪರಿಸ್ಥಿತಿಗೆ ಬಂದಿದೆ ಅಂತ. ಅವರು ತಮ್ಮ ಅಧ್ಯಕ್ಷ ಇವರನ್ನು ಸೆಕ್ರೆಟರಿಗಳನ್ನು ಅಲ್ಲಿಗೆ ಕಳಿಸ್ತಾರೆ. ಅಲ್ಲಿ ವಿಚಾರ ಮಾಡ್ತಾರೆ, ಇಲ್ಲಿಗೆ ಏನಾಗಬೇಕು ಅಂತ ಕುಂದುಕೊರತೆ, ಎಲ್ಲ ಕುಂದುಕೊರತೆಗಳನ್ನು ಅವರು ನೀಗಿಸಿ ಅಲ್ಲಿಗೆ ಬೇಕಾದ ಬಣ್ಣ, ಪೀಠೋಪಕರಣ, ಕಂಪ್ಯೂಟರ್, ಇಂಟರ್ನೆಟ್ ಏನು ಬೇಕಾದರೆ ಎಲ್ಲ ಸೌಕರ್ಯವನ್ನು ಮಾಡಿಕೊಂಥ ಶಕ್ತರು ಅವರು ಮಾಡಿಕೊಡ್ತಾರೆ. ಆ ಶಾಲೆ ಅಂಥ ಎಲ್ಲ ಕಾರ್ಯಗಳನ್ನು ಮಾಡಿದ ಮೊದಲ ವರ್ಷದಲ್ಲಿ ದಾಖಲಾತಿ ಜಾಸ್ತಿ ಆಗ್ತದೆ. ಹಾಗೆ 5 ವರ್ಷಗಳಲ್ಲಿ ಆ ಶಾಲೆಯು ಸುಮಾರು 350 ವಿದ್ಯಾರ್ಥಿಗಳ ಹಂತಕ್ಕೆ ಬರ್ತದೆ. ಆ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ 5 ವರ್ಷದ ನಂತರ. ಇಂಥ ಒಂದು ಮಕ್ಕಳ ಹಬ್ಬ ಕಾರ್ಯಕ್ರಮದಲ್ಲಿ ಅಲ್ಲಿಯ ಮುಖ್ಯ ಅತಿಥಿಯನ್ನಾಗಿ ಈ ಜನಪ್ರಿಯ ಕಲಾವಿದರನ್ನು ಕರೀತಾರೆ. ಅಲ್ಲಿಗೆ ಕರೆದು ಅಲ್ಲಿ ಪತ್ರಕರ್ತರು ಅವರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ನಿನಗೆ ಇಷ್ಟು ಸಂಪತ್ತು, ಐಶ್ವರ್ಯ, ಹೆಸರು ಎಲ್ಲ ಇದೆ, ನೀನು ಯಾಕೆ ಈ ಸರ್ಕಾರಿ ಶಾಲೆಯಿಂದ ಬಿದ್ದಿದ್ಯಾ ಅಂತೇಳಿ. ಅದಕ್ಕೆ ಅವರೊಂದು ಮಾತು ಹೇಳ್ತಾರೆ, ನನ್ನ ತಂದೆಯವರು ನನಗೆ ನನ್ನನ್ನು ಬಿಟ್ಟು ಹೋಗ ಒಂದು 3 ಮಾತು ಹೇಳಿದರು. ಒಂದು, ಎಷ್ಟು ಕಷ್ಟ ಬಂದರೂ ಎಷ್ಟು ಸುಖ ಬಂದರೂ ದೇವರನ್ನು ಮರೆಯಬೇಡ, 2ನೇದಾಗಿ ಬಡವರನ್ನು ಮರೆಯಬೇಡ, 3ನೇದಾಗಿ ನೀನು ಕಲಿತ ಶಾಲೆಯನ್ನು ಮರೆಯಬೇಡ ಅಂತೇಳಿ. ನನ್ನ ಬಂಡಿತರಕ ಶಾಲೆಯ ಹಳೆ ವಿದ್ಯಾರ್ಥಿಗಳ ಹತ್ರ ನನಗೆ ಹೇಳಲಿಕ್ಕೆ ಇರೋದು ಇಷ್ಟೇ, ನೀವೆಷ್ಟು ಕಷ್ಟ ಬಂದರೂ ದೇವರನ್ನು ಮರೆಯಬೇಡಿ, ಬಡವರನ್ನು ಮರಿಬೇಡಿ, ನೀವು ಕಲಿತ ಈ ಶಾಲೆಯನ್ನು ಕೂಡ ಮರಿಬೇಡಿ. ನಮ್ಮೊಂದಿಗೆ ಕೈ ಜೋಡಿಸಿ ಈ ಶಾಲೆಯನ್ನು ಬೆಳೆಸೋಣ, ಉಳಿಸೋಣ. ಈ ಶಾಲೆ ಉಳಿದರೆ ನಾವು ಉಳಿದಂತೆ, ಈ ಶಾಲೆ ಅಳಿದರೆ ನಾವು ಅಳಿದಂತೆ. ಅವಕಾಶಕ್ಕಾಗಿ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಶಾಲೆಯ ಬಗ್ಗೆ ಅಭಿಮಾನದ ನುಡಿ. ಹಾಗೆ ಬಂಡಿತಡ್ಕ ಶಾಲೆಯ ಹಳೆ ವಿದ್ಯಾರ್ಥಿ